ಹುಬ್ಬಳ್ಳಿಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಕಿಚ್ಚು ಕ್ವಿಂಟಲ್ಗೆ ಕೇವಲ 700 ರೂಪಾಯಿ ದರ ನಿಗದಿಗೆ ತೀವ್ರ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಹುಬ್ಬಳ್ಳಿಯ ಎಪಿಎಂಸಿ ಆವರಣದಲ್ಲಿ ರೈತರು ಪ್ರತಿಭಟನೆಗೆ ಇಳಿದಿದ್ರು. ಬೆಂಕಿ ಹಚ್ಚಿ ಸುಟ್ಟರೂ ಕೂಡ ಕಡಿಮೆ ಬೆಲೆ ಮಾರಲ್ಲ ಅಂತ ಪಟ್ಟು ಕೂತಿದ್ರು. ರೈತರ ಆಕ್ರೋಶದ ನಂತರ ಕ್ವಿಂಟಲ್ಗೆ 13,000 ನಿಗದಿ ಮಾಡಲಾಗಿದೆ. ಒಣ ಬ್ಯಾಡಗಿ ಮೆಣಸಿನಕಾಯಿಗೆ ಕ್ವಿಂಟಲ್ಗೆ 13,000 ದರ. ವರ್ತಕರ ನಡೆಯನ್ನ ಖಂಡಿಸಿ ಮೆಣಸಿನಕಾಯಿ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯ ಬಳಿಕ 700 ರೂಪಾಯಿನಿಂದ 13,000ಕ್ಕೆ ದರವನ್ನು ಏರಿಸಿ ನಿಗದಿಯನ್ನ ಮಾಡಲಾಗಿದೆ. ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿತ್ತು. ಈ ರೀತಿಯಾಗಿ ಮಾಡಿದ್ರೆ ನಾವು ಮೆಣಸಿನಕಾಯಿಗೆಲ್ಲ ಬೆಂಕಿ ಹಚ್ಚಿದ್ರು ಪರವಾಗಿಲ್ಲ, ಮಾರಾಟ ಮಾತ್ರ ಮಾಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು. ಕೇವಲ 700 ರೂಪಾಯಿ ಕ್ವಿಂಟಲ್ಗೆ ಅಂತಂದ್ರೆ ನಾವ್ಯಾಕೆ ಇದನ್ನ ಬೆಳಿಬೇಕಿತ್ತು, ಜೀವನ ನಡೆಸೋದಾದ್ರೂ ಹೇಗೆ ಅನ್ನೋದು ಅವ್ರ ಪ್ರಶ್ನೆ. ಕೊನೆಗೆ ರೈತರ ಪ್ರತಿಭಟನೆಗೆ ಬೆದರಿ ಹೆದರಿ ಕೊನೆಗೂ ಕೂಡ 13,000ಕ್ಕೆ ಏರಿಕೆ ಮಾಡಲಾಗಿದೆ. ಅಂದರೆ ಎಲ್ಲವನ್ನೂ ಪ್ರತಿಭಟಿಸಿಯೇ ಪಡ್ಕೊಳ್ಬೇಕಾ ಅನ್ನೋದೊಂದು ಪ್ರಶ್ನೆ ಕೂಡ. ನೋಡಿ, ಹುಬ್ಬಳ್ಳಿಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿಯ ಕಿಚ್ಚು ಹೆಚ್ಚಾಗಿದ್ದ ತಕ್ಷಣವೇ ಬೆಲೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಏನು ಒಂದ್ ಚೀಲ ಎಷ್ಟು ಚೀಲ ಎಷ್ಟಾದ ವ್ಯಾಪಾರ ಮಾಡ್ತೀರಿ ನೋಡ್ರಿ ಅದು ಮಾಲ್ ಅಲ್ಲ ನೀವು ನೋಡ್ರಿ. ವ್ಯಾಪಾರ ಮಾಡ್ತೀರಿ ನೋಡ್ರಿ ಅದು ಮಾಲ್. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಪ್ರತಿಭಟನೆಯನ್ನ ಮಾಡಿದ್ದು ಕೂಡ ಸಾರ್ಥಕ ಆಯ್ತಾ ಅಂತ, ಅಂದ್ರೆ ರೈತರು ಇಲ್ಲಿ ಹೋರಾಟ ಮಾಡಿ ಬೀದಿಗಿಳಿದ ಮೇಲೇನೆ ಎಲ್ಲವೂ ಸರಿ ಹೋಗುತ್ತಾ ಅಂತ? ನೀತಿ ಒಂದ್ ಕಡೆ ಅನ್ನದಾತ ಬೆಳೆ ಬೆಳೆದ್ರು ಕಷ್ಟ, ಬೆಳೆ ಬೆಳೆದ ಇದ್ರು ಕಷ್ಟ. ಒಂದ್ ಕಡೆ ಅಂದ್ರೆ ಕಷ್ಟಪಟ್ಟ ಸಾಲ ಸೂಲ ಮಾಡಿ ಈ ಬಾರಿ ಅಂದ್ರೆ ಅಲ್ಪ ಸ್ವಲ್ಪ ಬೆಳೆಯನ್ನ ಈಗ ಅನ್ನದಾತ ಬೆಳೆದಾನೆ. ಈತ ಇಲ್ಲಿ ಅಂದ್ರೆ ತಾನು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳನ್ನ ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡಬೇಕು ಅಂದ್ರೆ ಅಲ್ಲಿ ಸೂಕ್ತ ಬೆಲೆ ಸಿಗ್ತಿಲ್ಲ. ಇದಕ್ಕೆ ಎಲ್ಲವೂ ಮೂಲ ಕಾರಣ ಏನು ಅಂದ್ರೆ ದಲ್ಲಾಳಿಗಳು. ಈ ಒಂದು ದಲ್ಲಾಳಿಗಳ ಎಡವಟ್ಟುತನಕ್ಕೆ ಇವತ್ತು ರೈತ ನಲುಗಿ ಹೋಗ್ತಾ ಇದ್ದಾನೆ. ಯಾಕಂದ್ರೆ ನಿನ್ನೆ ಇಲ್ಲಿ ಅಂದ್ರೆ ಪ್ರತಿ ವರ್ಷ ಇಲ್ಲಿ ಅಂತಂದ್ರೆ ಏನು ಕೆಂಪು ಬಂಗಾರ ಅಂತವೆ ಮೆಣಸಿನಕಾಯಿ, ಈ ಒಂದು ಮೆಣಸಿನಕಾಯಿಗೆ ಈಗ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ. ಉತ್ತಮ ಬೆಲೆ ಇದ್ರೂ ಸಹಿತ ಇವತ್ತು ದಲ್ಲಾಳಿಗಳು ಏನು ಟೆಂಡರ್ ಪ್ರಕ್ರಿಯೆ ಮಾಡಬೇಕು, ಆ ಟೆಂಡರ್ ಪ್ರಕ್ರಿಯೆ ಮಾಡುವಂತಹ ಸಮಯದಲ್ಲಿ ಪ್ರತಿ ಕ್ವಿಂಟಲ್ಗೆ 700 ರೂಪಾಯಿ ಅಂತ ಇಲ್ಲಿ ಅಂದ್ರೆ ಬೆಲೆಯನ್ನ ನಿಗದಿ ಮಾಡ್ತಾರೆ. ಇದರಿಂದ ರೊಚ್ಚಿಗೆದಂತಹ ಅನ್ನದಾತ ಬೀದಿಗಿಳಿತಾನೆ, ಹೋರಾಟ ಮಾಡ್ತಾನೆ. ಇಲ್ಲಿ ಅಂದ್ರೆ ಮತ್ತೆ ಇಲ್ಲಿ ಅಂದ್ರೆ ಎಲ್ಲರೂ ಏನು ಪೊಲೀಸ್ ಇಲಾಖೆ ಬರ್ತಾರೆ, ನವನಗರ ಪೊಲೀಸರು ಯಾವಾಗ ಇಲ್ಲಿ ರೈತರು ತಾವು ಬೆಳೆದಂತಹ ಬೆಳೆಗಳನ್ನ ಇಲ್ಲಿ ನೆಲಕ್ಕೆ ಸುರಿವೆ ಅಂದ್ರೆ ಆ ರಸ್ತೆಯಲ್ಲಿ ಸುರಿವಿ ಇಲ್ಲಿ ಅಂದ್ರೆ ಪ್ರತಿಭಟನೆಗೆ ಮುಂದಾಗ್ತಾರೆ. ಅವಾಗ ಪೊಲೀಸರು ಮಧ್ಯ ಪ್ರವೇಶ ಮಾಡ್ತಾರೆ. ಆ ಏನು ಎಪಿಎಂಸಿ ಅಂದ್ರೆ ಹುಬ್ಬಳ್ಳಿಯ ಅಮೂರ್ಗೊಳಗಿರುವಂತಹ ಜಗಜ್ಯೋತಿ ಬಸವೇಶ್ವರ ಏನು ಮಾರುಕಟ್ಟೆ ಇದೆ, ಎಪಿಎಂಸಿ ಏನಿದೆ, ಅಲ್ಲಿ ಪೊಲೀಸರು ಮತ್ತು ಆ ಮಾರುಕಟ್ಟೆಯ ಮಧ್ಯವರ್ತಿಗಳು ಇರ್ತಾರೆ. ಅವ್ರ ನಡುವೆ ಒಂದು ರಾಜಿ ಸಂಧಾನ ಮಾಡ್ತಾರೆ. ಮತ್ತೊಮ್ಮೆ ಟೆಂಡರ್ ಪ್ರಕ್ರಿಯೆ ಮಾಡಬೇಕು, ಇಲ್ಲದೆ ಹೋದ್ರೆ ರೈತ ಇಲ್ಲಿ ಮತ್ತೆ ಬೀದಿಗಿಳ್ತಾನೆ, ಬಿಸಿ ಮುಟ್ಟಿಸ್ತಾನೆ ಅಂತ ಎಚ್ಚರಿಕೆಯನ್ನ ಪೊಲೀಸರು ಕೊಡ್ತಾರೆ. ಯಾವಾಗ ಪೊಲೀಸರು ಮಧ್ಯ ಪ್ರವೇಶ ಮಾಡ್ತಾರೆ ಅವಾಗ ಮಧ್ಯವರ್ತಿಗಳು ಎಚ್ಚೆತ್ತುಕೊಳ್ತಾರೆ, ಮತ್ತೊಮ್ಮೆ ಟೆಂಡರ್ ಪ್ರಕ್ರಿಯೆಯನ್ನ ಮಾಡ್ತಾರೆ. ಅದಕ್ಕೆ ಇಲ್ಲಿ ಅಂತಂದ್ರೆ ಪ್ರತಿ ಕ್ವಿಂಟಲ್ಗೆ ಮತ್ತೆ 13,000 ರೂಪಾಯಿ ಬೆಲೆ ನಿಗದಿ ಆಗುತ್ತೆ. ಒಂದ್ ವೇಳೆ ರೈತ ಇಲ್ಲಿ ಅಂತಂದ್ರೆ ತಾನು ಬೆಳೆದ ಬೆಳೆಗಳಿಗೆ ಇಲ್ಲಿ ಮಾರುಕಟ್ಟೆಯಲ್ಲಿ ಪ್ರಶ್ನೆ ಮಾಡದೆ ಹೋದ್ರೆ ಪ್ರತಿ ಕ್ವಿಂಟಲ್ಗೆ 700 ರೂಪಾಯಿ ಬೆಲೆ ಇಲ್ಲಿ ಅಂದ್ರೆ ನಿನ್ನೆ ಮಾರಾಟವಾಗುತ್ತಾ ಇತ್ತು. ಯಾವಾಗ ಈ ಒಂದು ಬೆಲೆಯಿಂದ ರೋಷಿ ಹೋಗ್ತಾನೆ, ರೊಚ್ಚಿಗೆ ಹೇಳ್ತಾನೆ, ಅವಾಗ ಇಲ್ಲಿ ಅಂದ್ರೆ 13,000 ಆಗುತ್ತೆ. ಇವತ್ತು ಸರ್ಕಾರ ಇಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾವ ಮಧ್ಯವರ್ತಿಗಳು ರೈತನ ಜೊತೆ ಚೆಲ್ಲಾಟ ಆಡ್ತಿವೆ, ತಮಗೆ ಇಷ್ಟದ ಬಂದಂತೆ ಇಲ್ಲಿ ಅಂದ್ರೆ ಬೆಲೆಯನ್ನ ನಿಗದಿ ಮಾಡ್ತೇವೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಯಾಕಂದ್ರೆ ಪ್ರತಿ ವರ್ಷ, ಯಾಕಂದ್ರೆ ಕಳೆದ ವರ್ಷ ನಾವು ನೋಡಿದಾಗ ಒಂದು ಇದೇ ಒಂದು ಸಮಯದಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರ ಒಂದು ಎಪಿಎಂಸಿ ಮಾರುಕಟ್ಟೆಯಲ್ಲಿ ದೊಡ್ಡ ಗಲಾಟೆ, ಇದೇ ಒಂದು ಮೆಣಸಿನಕಾಯಿ ಬೆಳೆ ಸಂಬಂಧಪಟ್ಟಂಗೆ ಇಲ್ಲಿ ಅಂದ್ರೆ ಬೇರೆ ರಾಜ್ಯದ ಆಂಧ್ರ ಮತ್ತು
ತಮಿಳುನಾಡಿನ ಮೂಲದ ಇಲ್ಲಿ ರೈತರು ಬರ್ತಾರೆ. ರೈತರು ಬಂದಂತಹ ಸಮಯದಲ್ಲಿ ಮಧ್ಯವರ್ತಿಗಳು ಇಲ್ಲಿ ಬೆಲೆಯನ್ನ ನಿಗದಿ ಮಾಡುವಂತಹ ಸಮಯದಲ್ಲಿ ದೊಡ್ಡದಾದಂತಹ ಒಂದು ಗಲಾಟೆ ಆಗಿತ್ತು. ಪೊಲೀಸ್ ಠಾಣೆ ಸೇರಿದಂತೆ APMC ಮಳಿಗೆಗಳಿಗೂ ಬೆಂಕಿ ಹಚ್ಚುವಂತಹ ಕೆಲಸವನ್ನ ರೈತರು ಮಾಡಿದ್ರು. ಮತ್ತೆ ಅಂತಹ ಅವಕಾಶವಿತ್ತು. ಅವಕಾಶಕ್ಕೆ ಮಧ್ಯವರ್ತಿಗಳಿಗೆ ಇಲ್ಲಿ ಅಂದ್ರೆ ಎಡೆ ಮಾಡಿ ಕೊಡ್ತಿದ್ರೆ. ಹೀಗಾಗಿ ಸರ್ಕಾರ ಇಲ್ಲಿ ಎಚ್ಚೆತ್ತುಕೊಂಡು ಇಲ್ಲಿ ಮಧ್ಯವರ್ತಿಗಳಿಗೆ ಒಂದು ಬಿಸಿ ಮುಟ್ಟಿಸುವ ಕೆಲಸ ಮಾಡಿದಾಗ ಇಲ್ಲಿ ಅಂದ್ರೆ ರೈತರಿಗೆ ಸರಿಯಾದ ಬೆಲೆ ಸಿಗಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ಅಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.